ಸರ್ ನಮಸ್ಕಾರ. ನಮಸ್ತೆ ನಾನು ರಾಜದಾರಿ ಶ್ರೀನಿವಾಸ್ ಅಂತ ಮಾತಾಡೋದು ಸರ್. ಬೆಂಗಳೂರು ರಾಜದಾರಿ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಸರ್, ಹೇಳಿ ಸರ್. ಏನಿಲ್ಲ ಸರ್, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ರಿ. ಹೌದು. ಆ ಪತ್ರದಲ್ಲಿ ತಾವು ಮೆನ್ಷನ್ ಮಾಡಿದ್ರಿ, ಒಂದು ಏನು ಒಂದು ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಿ ಹಾಗಂತ ಹೇಳಿ. ಹೌದು. ಏನ್ ಸರ್ ಅದ್ರ ಸಂಪೂರ್ಣ ವಿಷಯ ಏನು ಅದ್ರದ್ದು? ಇಲ್ಲ, ಅದು ಏನಾಯ್ತು ಸರ್ ಅಂದ್ರೆ, ಕಳೆದ 29ನೇ ತಾರೀಕು ಹ್ಮ್ ಮಾರ್ಚ್ 29ಕ್ಕ ಯಾದಗಿರಿ ಜಿಲ್ಲೆಯಲ್ಲಿ ನಗನೂರ್ ಅಂತ ಒಂದು ವಿಲೇಜ್, ಹ್ಮ್ 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 4 ಜನ ಮಕ್ಕಳು. ನಮ್ಮಲ್ಲೆಲ್ಲ ಬೇಸಿಗೆ ಬಹಳ ಸರ್, 43-44 ಡಿಗ್ರಿ ಸೆಲ್ಸಿಯಸ್. ಹೌದು ಹೌದು, ಉತ್ತರ ಕರ್ನಾಟಕ. ಆ ಮಕ್ಕಳು ಈಜಾಡಕ ಏನೋ ನಮ್ಮಲ್ಲಿ ಕೃಷಿ ಹೊಂಡಗಳಂತ ತಿಳ್ಕೊಂಡು ಹೇಳ್ತಾರೆ. ಹ್ಮ್ ಹ್ಮ್ ಆ ಅದು ಹೋದಾಗ 4 ಜನ ಮಕ್ಕಳು ಒಳಗಡೆ ಹೋಗಿ ಬಿದ್ದು ಸಾಯ್ತಾರೆ. ಹಾ 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 ಅದಾದ್ಮೇಲೆ ಮೊನ್ನೆ 17ನೇ ತಾರೀಕು, ಮೊನ್ನೆ ಏಪ್ರಿಲ್ 17, ಹ್ಮ್ ಏಪ್ರಿಲ್ 17ಕ್ಕ ಒಬ್ರು ಕೌನ್ಸಿಲರ್, ಹ್ಮ್ ಸಿರುವಾರ್ ಪಟ್ಟಣ ಪಂಚಾಯತಿ ಸದಸ್ಯರು, ನಗರಸಭೆ ಸದಸ್ಯರು ಮತ್ತೆ ಅವ್ರ ಕುಟುಂಬ ಇಲ್ಲೇ ಸುರ್ಪುರ್ಕೆ. ಹ್ಮ್ ಅವ್ರ ಹ್ಮ್ ಮೂಲತಃ ಸಿರುವಾರು. ಹ್ಮ್ ಇಲ್ಲಿ ಸುರ್ಪುರ್, ಯಾದಗಿರಿ ಜಿಲ್ಲೆ ಸುರ್ಪುರ್ದಾಗ ಯಾವ್ದೋ ದೇವಸ್ಥಾನಕ್ಕೇನೋ ಹೊಟ್ಟಿರ್ತಾರ. ಹ್ಮ್ 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 ಅವ್ರದ್ದು ಬಸ್ಸಿಗೆ ಕಾರು ಗುದ್ದಿ ಇಡೀ ಕುಟುಂಬ ಎಂತವ್ರು 9 ಜನ ಕರಕಲಾಗಿ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಇಡೀ ಕುಟುಂಬ? ಇಡೀ ಕುಟುಂಬ 9 ಜನ ಸಾಯ್ತಾರೆ. ಹ್ಮ್ 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 ಅದು ಆದ್ಮೇಲೆ ಏನಾಗುತ್ತೆ, 19ನೇ ತಾರೀಕು ಮೈಸೂರಲ್ಲಿ ಸೇಮ್ ಕೃಷಿ ಹೊಂಡಕ್ಕೆ 6 ಜನ ಬಿದ್ದು ಸಾಯ್ತಾರೆ, ಮಕ್ಕಳು ಅಥವಾ ದೊಡ್ಡವರೆಲ್ಲರೂ. ಹ್ಮ್ ಹ್ಮ್ 19ನೇ ತಾರೀಕು ಆಗಿರ್ತಕ್ಕಂತ ಇನ್ಸಿಡೆಂಟ್ಗೆ ಮೈಸೂರಲ್ಲಿ ತತ್ಕ್ಷಣ 1 ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಶ್ ಮಾಡ್ತಾರೆ, ಸಾರಿ ಸಂತಾಪ ವ್ಯಕ್ತಪಡಿಸ್ತಾರೆ. ಹ್ಮ್ ಮತ್ತು ತತ್ಕ್ಷಣ 5 ಲಕ್ಷ ರೂಪಾಯಿ ಕುಟುಂಬದವರಿಗೆ ಘೋಷಣೆ ಮಾಡ್ತಾರೆ. ತಲಾ. ಮಾಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಮೈಸೂರಿಗೆ ಯಾಕೆ ಮಾಡ್ತೀರಿ ಅಂತ ನಾನು ಕೇಳಲ್ಲ. ಹ್ಮ್ ಮೈಸೂರಿಗೆ ಮಾಡಿದ್ಮೇಲ 2-3 ವಾರದಿಂದ ಏನಂದ್ರೆ ಯಾದಗಿರಿಯಾಗ ಸೇಮ್ ಇನ್ಸಿಡೆಂಟ್ ಆಗ್ತಾವ. ಹ್ಮ್ ನೀವು ಸಂತಾಪನ ಸೂಚಿಸಲ್ಲ, ಪರಿಹಾರನು ಕೊಡಲ್ಲ. ಹ್ಮ್ ಮತ್ತೆ ಇಲ್ಲಿ 9 ಜನ ಸಾಯ್ತಾರೆ 17ನೇ ತಾರೀಕು. ಹ್ಮ್ ಹ್ಮ್ ಇವ್ರಿಗೆ ಕನಿಷ್ಠ ಸೌಜನ್ಯಕ್ಕೂ ಏನಪ್ಪಂತಂದ್ರೆ ಸಂತಾಪಗಳನ್ನ ನೀವು ಕೊಡಂಗಿಲ್ಲ ಅಂತಂದ್ರೆ, ಹ್ಮ್ ಮತ್ತೆ ಈಗ ನನ್ನ ಪ್ರಶ್ನೆ, ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಅಷ್ಟೇನಾ ಅಥವಾ ರಾಜ್ಯಕ್ಕ ಅಂತ ನನಗೆ ಅನುಮಾನ ಬಂದಿರತಕ್ಕಂಥದ್ದು. ನಮ್ಮ ಭಾಗದ ಜನಕ್ಕೆ ಹ್ಮ್ ನಾವು ಮೊದಲೇ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರದಿಂದ ಬಂದಿರತಕ್ಕಂಥ ಬಡತನ ಕುಟುಂಬದಿಂದ ಇವೆಲ್ಲ ಇನ್ಸಿಡೆಂಟ್ಗಳು ಆಗಿರ್ತಕ್ಕಂಥದ್ದು ಇದೆ. ಹೌದು. ಮತ್ತೆ ವಿಶೇಷವಾಗಿ ಇವೆರಡೂ ಇನ್ಸಿಡೆಂಟ್ ಏನು ಸುರ್ಪುರದಾಗ ಆಗಿರ್ತಕ್ಕಂಥ ಇನ್ಸಿಡೆಂಟು, ಎರಡೂ ಕುಟುಂಬದವರು ದಲಿತ ಪರಿಶಿಷ್ಟ ಪಂಗಡದಿಂದ ಬಂದಿರತಕ್ಕಂಥವ್ರು. ಓಹೋ. ಸೊ ಮತ್ತೆ ನೀವು ಒಂದ್ ಜಿಲ್ಲೆಗೆ ಒಂದು ಮಾಡ್ತೀರಿ, ಇನ್ನೊಂದ್ ಜಿಲ್ಲೆಗೆ ಮಾಡಂಗಿಲ್ಲ ಅಂದಾಗ ಸಹಜವಾಗಿ ಭಾಗದಾಗ ಒಂದು ಪ್ರತಿನಿಧಿ, ಜನಪ್ರತಿನಿಧಿ ಆಗಿ ಯಾರು ಕೇಳ್ಯಾರೋ ಬಿಟ್ಟಾರ, ಯಾಕೆ ಕೇಳಿಲ್ಲ ನನಗ್ ಗೊತ್ತಿಲ್ಲ. ನನಗ್ ಕೇಳ್ಬೇಕಂತ ಅನ್ಸಿತ್ತು, ಪತ್ರ ಬರಿಬೇಕಂತ ಅನ್ಸಿತ್ತು. ಪತ್ರ ಬರೆದು ಅವ್ರಿಗೂ ಸಾಂತ್ವನ ಮತ್ತು ಪರಿಹಾರನ ಕೊಡ್ರಿ ಅಂತ ತಿಳ್ಕೊಂಡು ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಇಷ್ಟು. ಈವರೆಗೂ ಆ ಮನವಿಗೆ ಏನಾದ್ರು ಪ್ರತಿಕ್ರಿಯೆ ಬಂದಿದ್ಯಾ ಸಿಎಂ ಆಫೀಸ್ ಇನ್ನೂ ಏನಿಲ್ಲ ಸರ್. ನಿನ್ನೆ ಮುಖ್ಯಮಂತ್ರಿಗಳ ಕಚೇರಿಗೆ ಪತ್ರನ ಮುಟ್ಸಿದೀವಿ. ಮತ್ತೆ ಅದು ಇನ್ನು ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಜಿಲ್ಲಾಧಿಕಾರಿಗಳಿಂದ ಏನೇನು ವರದಿ ತರಿಸ್ಕೊಂತಾರ ಅಂತ ಹೇಳ್ತಿದ್ರು ಸಿಎಂ ಆಫೀಸ್ನಾಗ. ಮೈಸೂರ್ಲಿಂದ ಯಾವ ವರದಿ ಬಂದಿತ್ತು ಸರ್? ಯಾವ್ದು ವರದಿ ಬಂದಿದ್ದಿಲ್ಲ. ನಮ್ ಭಾಗಕ್ಕಾದ್ರೆ ಯಾಕ ಈ ರೀತಿ ಅಸಮತೋಲನೆಗಳನ್ನ ಮಾಡ್ತೀರಿ? ತಾವು ರಾಜ್ಯದ ದೊರಿಗಳು, ಎಲ್ಲರೂ ಕಷ್ಟ ಅಂತ ತಿಳ್ಕೊಂಡ್ ಬಂದ ಕಣ್ಣೀರ್ ಒರೆಸ್ತಕ್ಕಂಥ ರಾಜ್ಯದ ದೊರಿ ಕೆಲಸ. ಹೌದು. ಅದು ಯಾವ್ದೇ ಜಿಲ್ಲೆ ಇರ್ಲಿ, ಯಾವ್ದೇ ಭಾಗದವ್ರು ಇರ್ಲಿ. ಖಂಡಿತ ಹೌದು. ನಮ್ಮ ಒಂದು ಜಿಲ್ಲೆ, ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ 2 ಇನ್ಸಿಡೆಂಟ್ ದೊಡ್ಡವು ಅಂತಂದ್ರೆ ಆದಾಗ ಸಹಜವಾಗಿ ನಮ್ಗ ಒಂದು ಬೇಸರ, ಈ ಭಾಗದ ಜನರ ಒಂದು ಏನು ಮುಖ್ಯಮಂತ್ರಿಗಳು ಒಂದು ಸಾಂತಾಪ ಮಾಡ್ಲಿಲ್ಲಲ್ಲ ಅಂತಂದದಕ್ಕೆ ನಾವು ಒಂದು ಪತ್ರನ ಬರ್ದಿತ್ತು. ಇಲ್ಲ, ಈ ಹಿಂದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ, ಮೈಸೂರು ಕರ್ನಾಟಕ ಅಂತ ಬಂದಾಗ್ಲೂ, ಕಾವೇರಿ ಮತ್ತು ಕೃಷ್ಣ ಅಂತ ಬಂದಾಗ್ಲೂ ಕೂಡ ಬಹಳ ತಾರತಮ್ಯ ಅಂತ ಹೇಳಿ ಈ ರೈತಾಪಿ ವರ್ಗದವರೆಲ್ಲ, ರೈತ ಹೋರಾಟಗಾರರೆಲ್ಲ ಒಂದು ಇದೇ ರೀತಿ ಘೋಷಣೆಯಲ್ಲೆಲ್ಲ ಸರ್ಕಾರದ ವಿರುದ್ಧ ಮಾಡಿದ್ರು ಕೂಡ. ಸರ್ ಈಗ ನೀವು ಹೇಳಿರೋದು ಕೂಡ ಕರೆಕ್ಟ್ ಆಗಿದೆ. ಒಬ್ಬ ಮುಖ್ಯಮಂತ್ರಿ ಇಡೀ ನಾಡಿಗೆ ಮುಖ್ಯಮಂತ್ರಿ. ಸರ್ ಈಗಿರುವಾಗ ಅವರು ಕೇವಲ ಒಂದು ಭಾಗಕ್ಕೆ ಒಂದು ರೀತಿ, ಇನ್ನೊಂದು ಭಾಗಕ್ಕೆ ಇನ್ನೊಂದು ರೀತಿ ನಡೆಯೋದು ಅಷ್ಟು ಸಮಂಜಸ ಅಲ್ಲ. ನಿಮ್ಮ ನಿಮ್ಮ ಮೊದಲಿಂದಾಗಿ ನಾನ್ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಬಹಳ ತರುಣರಿದ್ದೀರಿ, ಬಹಳ ಚುರುಕಿದಿರಿ. ನೀವು ವಿಧಾನಸಭೆಯಲ್ಲಿ ಮಾತಾಡೋದನ್ನು ನಾವೆಲ್ಲ ಕೇಳಿದೀವಿ. ಬಹಳ ಸಂತೋಷ ಆಗುತ್ತೆ. ನಿಮ್ಮ ಈ ಒಂದು ಪತ್ರ ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಆದರ್ಶ ಮತ್ತು ಕ್ರಾಂತಿ ಆಗುತ್ತೆ. ಒಳ್ಳೇದಾಗ್ಲಿ ನಿಮ್ಮಿಂದ. ಇನ್ನಷ್ಟು ಈ ರೀತಿ ಒಳ್ಳೆ ಸಮಾಜಕ್ಕೆ ಒಳ್ಳೇದಾಗೋದು ನಿಮ್ ಕಡೆಯಿಂದ ಆಗ್ಲಿ ಅಂತ ನಮ್ಮ ಮಾಧ್ಯಮದಿಂದ ನಿಮ್ಗೆ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.